ನಮಸ್ಕಾರ. ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಎಲ್ಲರ ಜೀವನದಲ್ಲೂ ಕಷ್ಟ ಕಾರ್ಪಣ್ಯಗಳು ಎಲ್ಲವೂ ಸಾಮಾನ್ಯ. ಇನ್ನು ಅದಕ್ಕೆ ಮುಖ್ಯ ಕಾರಣ ರಾಶಿಗಳಲ್ಲಾಗಲಿ ನಕ್ಷತ್ರಗಳಲ್ಲಾಗಲಿ ಆಗಿಂದಾಗಿ ಗ್ರಹಗತಿಗಳು ಬದಲಾವಣೆ ಆಗ್ತಾನೆ ಇರುತ್ತೆ. ಅದರಿಂದ ಸಮಸ್ಯೆಗಳು ಉದ್ಭವ ಆಗ್ತಾನೆ ಇರುತ್ತೆ. ಅದಕ್ಕೆ ಪರಿಹಾರ ಏನು? ಅದಕ್ಕೆ ಪರಿಹಾರ ಸಹ ಇದ್ದೇ ಇರುತ್ತೆ. ಅದನ್ನು ತಿಳಿಸ್ಕೊಡೋಕ್ಕೆ ಅಂತಲೇ ಇವತ್ತು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಕ್ರಿಸ್ಟಲ್ ಜ್ಯೋತಿಷಿಗಳಾದಂತಹ ಶ್ರೀಮತಿ ಮಿತಾ ಅವರು. ನಮಸ್ತೆ ಮೇಡಮ್. ನಮಸ್ತೆ. ಎಸ್ ಮ್ಯಾಮ್, ನಾನು ಈಗಾಗಲೇ ಹೇಳ್ತಾ ಇದ್ದೆ, ಎಲ್ಲರ ಜೀವನದಲ್ಲೂ ಗ್ರಹಗತಿಗಳು ಬದಲಾವಣೆ ಆಗ್ತಾನೆ ಇರುತ್ತೆ. ಇದರಿಂದ ಸಾಕಷ್ಟು ತೊಂದರೆಗಳಾಗ್ತಾನೆ ಇರುತ್ತೆ. ಉದಾಹರಣೆಗೆ ಡಿಸೆಂಬರ್ ತಿಂಗಳು ಬಗ್ಗೆ ನೀವು ಈಗಾಗಲೇ ಒಂದ್ಸಲಿ ಮಾತಾಡಿದ್ರಿ. ಅದಕ್ಕೆ ಉದಾಹರಣೆಯಾಗಿ ಸಾಕಷ್ಟು ನಡ್ಕೊಂಡು ಬಂತು. ಮತ್ತು ಇನ್ನು ರಾಶಿಗಳಂತ ನೋಡೋಕೆ ಬಂದಾಗ ಇವತ್ತು ಕನ್ಯಾ ರಾಶಿಯವ್ರಿಗೆ ದಿನ ಯಾವ ರೀತಿ ಇದೆ ನೋಡಿ, ಇವತ್ತು ಕನ್ಯಾ ರಾಶಿ ಬರುತ್ತೆ. ಇವತ್ತಿನ ದಿನಕ್ಕೆ ಕನ್ಯಾ ರಾಶಿ, ಅದೇ ರೀತಿ ಉತ್ತರ ಫಲ್ಗುಣಿ ನಕ್ಷತ್ರ ಬರುತ್ತೆ. ಉತ್ತರ ಫಲ್ಗುಣಿ ನಕ್ಷತ್ರ ಅಂದರೆ ಸೂರ್ಯನ ನಕ್ಷತ್ರ ಆಗಿರುತ್ತೆ. ಸೊ ಕನ್ಯಾ ರಾಶಿ ಅಂತ ಬಂದಾಗ ಕನ್ಯಾ ರಾಶಿಯಲ್ಲಿ ಉತ್ತರ ನಕ್ಷತ್ರ 2, 3, 4ನೇ ಪಾದ ಇರುತ್ತೆ. ಅದೇ ರೀತಿ ಹಸ್ತ ನಕ್ಷತ್ರ ಇರುತ್ತೆ. ಹಸ್ತ ನಕ್ಷತ್ರ ಅಂತಂದರೆ ಚಂದ್ರನ ನಕ್ಷತ್ರ ಆಗಿರುತ್ತೆ. ಹಾಗೆ ಚಿತ್ತ ನಕ್ಷತ್ರ ಕೂಡ ಇರುತ್ತೆ. ಇದು ಕುಜನ ಒಂದು ನಕ್ಷತ್ರ, 1, 2ನೇ ಪಾದ ಚಿತ್ತ ನಕ್ಷತ್ರ ಕೂಡ ಇರುತ್ತೆ. ಸೊ ಈ 3 ನಕ್ಷತ್ರಗಳು ಕನ್ಯಾ ರಾಶಿಗೆ ಬರುತ್ತೆ. ಕನ್ಯಾ ರಾಶಿಗೆ ಅಂತ ಬಂದಾಗ ಇವತ್ತಿನ ದಿನ ಅಂದರೆ 2 ದಿನ ಚಂದ್ರ ಕನ್ಯಾ ರಾಶಿಯಲ್ಲೇ ಇರ್ತಾನೆ. ಈ 2 ದಿನ ಏನಿರುತ್ತೆ ಪಾಸಿಟಿವು, ಆ 2 ದಿನ ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಅದು 2 ದಿನ ಏನು ಚೇಂಜ್ ಆಗಲ್ಲ. ದಿನಕ್ಕೆ ಭವಿಷ್ಯ, ರಾಶಿ ಭವಿಷ್ಯ ಚೇಂಜ್ ಆಗುತ್ತೆ ಅಂತಾರೆ. ಆದರೆ ಅದಾಗಲ್ಲ. 2 ದಿನ ಏನು ನಡಿಬೇಕೋ ಅದು ನಡೆಯುತ್ತೆ. ಸೊ ಇವತ್ತು ಕನ್ಯಾ ರಾಶಿ ಆಗಿರೋದ್ರಿಂದ ನೋಡಿ, ಕನ್ಯಾ ರಾಶಿ ಅಂತ ಬಂದಾಗ ಕನ್ಯಾ ರಾಶಿ ಮೇಲೆ ಮುಖ್ಯವಾಗಿ ಶನಿ ದೃಷ್ಟಿ ಬೀಳುತ್ತೆ. ಶನಿ ಬಂದು ಮೀನ ರಾಶಿಯಲ್ಲಿರ್ತಾರೆ. ಶನಿಯ ಸಪ್ತಮ ದೃಷ್ಟಿ ಕನ್ಯಾ ರಾಶಿ ಮೇಲೆ ಬಿಡುತ್ತೆ. ಏನಾದರೂ ತಡ್ಕೊಳ್ಬೋದು, ಆದರೆ ಶನಿ ದೃಷ್ಟಿ ತಡ್ಕೊಳಕ್ಕಾಗಲ್ಲ. ಶನಿ ಇರೋ ಮನೇಲಾದರೂ ಸ್ವಲ್ಪ ಕಷ್ಟ ಕಮ್ಮಿ ಇರುತ್ತೆ. ಆದರೆ ನೋಡೋ ದೃಷ್ಟಿ ಬರುತ್ತಲ್ಲ, ಅದು ಯಾವ ಮನೆಗೆ ಬೀಳುತ್ತೆ ಅಲ್ಲಿ ಸ್ವಲ್ಪ ತುಂಬ ವೈಬ್ರೇಷನ್ ಅಂತಂದರೆ ತುಂಬ ಕಷ್ಟಗಳು, ಏನಾದರೂ ಒಂದು ಸಮಸ್ಯೆಗಳು ಎದುರಾಗ್ತಾನೆ ಇರುತ್ತೆ. ಹಾಗಾಗಿ ಶನಿ ದೃಷ್ಟಿ ಕನ್ಯಾ ರಾಶಿ ಮೇಲೆ ಬೀಳೋದ್ರಿಂದ ಮುಖ್ಯವಾಗಿ ಏನಪ್ಪ ಅಂದರೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗೋದಾಗಿರ್ಬೋದು, ಅಥವಾ ಕಾಲು ನೋವು, ತಲೆನೋವು, ಈ ರೀತಿ ಈ ಶನಿ ದೃಷ್ಟಿ ಎಲ್ಲಿವರೆಗೂ ಇರುತ್ತಪ್ಪ ಕನ್ಯಾ ರಾಶಿಗೆ ಅಂದರೆ ಕಂಪ್ಲೀಟ್ 2 ಇಯರ್ಸ್, 2.5 ವರ್ಷ ಇರುತ್ತೆ. ಇವಾಗ ಆಲ್ರೆಡಿ ಅರ್ಧ ವರ್ಷ ಮುಗಿದಿದೆ. ಇನ್ನು 2 ವರ್ಷ ಕೂಡ ಇದೇ ರೀತಿ ಇರುತ್ತೆ. ಈ 2 ವರ್ಷ ಶನಿ ದೃಷ್ಟಿ ಕನ್ಯಾ ರಾಶಿ ಮೇಲೆ ಬಿದ್ದಾಗ ಏನಾದರೂ ಒಂದು ಸಮಸ್ಯೆಗೆ ಸಿಲ್ಕೊಳ್ತಾನೆ ಇರ್ತಾರೆ. ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರೆ ಅದರಿಂದ ಡಿವೈಡ್ ಆಗೋದು, ಮನಸ್ತಾಪ ಆಗೋದು, ಅಥವಾ ಗಂಡ ಹೆಂಡತಿ ಮಧ್ಯೆ ಜಗಳ ಬರೋದು. ಕೆಲವೊಂದು ಸತಿ ಈ 2 ವರ್ಷದಲ್ಲಿ ಜಗಳ ಅತಿರೇಕಕ್ಕಾಗಿ ಆಗಿ ಡೈವರ್ಸ್ ಕೊಡೋವಂಥ ಚಾನ್ಸಸ್ಸು ಆಗ್ತಾ ಇರುತ್ತೆ. ಸೊ ಅದರಲ್ಲೂ ಮತ್ತೆ ನೋಡಿ, ಇವಾಗ ಕುಜ ಪಾಸಾಗಿದ್ದಾನೆ. ಕುಜ ಏನಾದರೂ ಕನ್ಯಾ ರಾಶಿಯಲ್ಲಿದ್ದಾಗ ತುಂಬ ಹೆವಿ ಕಂಪ್ಲೇಂಟು ತುಂಬ ಅದು ಜಾಸ್ತಿ ಆಗ್ತಾ ಇರೋದು. ಮತ್ತು ಮುಖ್ಯವಾಗಿ ಇನ್ನೊಂದೇನಪ್ಪ ಅಂದರೆ ಇದು ನೆಗೆಟಿವ್ ಅಂತ ಹೇಳಿದೆ. ಪಾಸಿಟಿವ್ ಅಂದರೆ ಕನ್ಯಾ ರಾಶಿಯವ್ರಿಗೆ ಈ ಗುರು ಬದಲಾವಣೆ ಆಗಿದೆ. ಡಿಸೆಂಬರ್ 5ನೇ ತಾರೀಕುವರೆಗೂ ಗುರು ಬಂದು ಕಟಕ ರಾಶಿಯಲ್ಲಿ ಇರ್ತಾರೆ. ಆ ಕಟಕ ರಾಶಿಯಲ್ಲಿ ಗುರು ಇರೋವರೆಗೂ ಕನ್ಯಾ ರಾಶಿಯವ್ರಿಗೆ ಮಿಥುನ ರಾಶಿಯಲ್ಲಿದ್ದಾಗೂ 10ನೇ ಮನೇಲಿದ್ದಾಗ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ತೊಂದರೆ ಆಗೋದು. ಆದರೆ ಕಟಕಕ್ಕೆ ಬಂದಿದ್ದ ತಕ್ಷಣ ಕನ್ಯಾ ರಾಶಿಯವ್ರಿಗೆ ಒಂಥರ ಲಾಟ್ರಿ ಹೊಡೆದಂಗೆ, ಜಾಕ್ಪಾಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಕನ್ಯಾ ರಾಶಿಯಲ್ಲಿ 11ನೇ ಮನೆಯಲ್ಲಿ ಗುರು ಬರೋದು ಕನ್ಯಾ ರಾಶಿಯವ್ರಿಗೆ ತುಂಬ ಬೆನಿಫಿಟ್ ಅಂತ ಅಂದರೆ ದುಡ್ಡು ಕಾಸು ಯಾವುದಿರುತ್ತೆ ಅದೆಲ್ಲ ಅವ್ರಿಗೆ ರಿಕವರ್ ಆಗೋದು, ನಿಂತೋಗಿರೋ ದುಡ್ಡು ಬರೋದು. ಇದು ಡಿಸೆಂಬರ್ 5ನೇ ತಾರೀಕುವರೆಗೂ ತುಂಬ ರಾಜಯೋಗ ಅಂತ ಹೇಳ್ಬೋದು ಕನ್ಯಾ ರಾಶಿಯವ್ರಿಗೆ. ಅದೇ ರೀತಿ ದುಡ್ಡು ಕಾಸಿನ ಸಮಸ್ಯೆ ಏನೂ ಇರಲ್ಲ. ಸ್ಟಕ್ ಆಗಿರೋ ಅಮೌಂಟ್ ಬರೋದು, ಅಥವಾ ಅವರ ಬಿಸ್ನೆಸ್ಸು ಡೆವಲಪ್ ಆಗೋದು, ಅವ್ರ ಸಂಸ್ಥೆ ಯಾವುದಾದ್ರೂ ಇದೆ ಅದು ಮುಂದೂಡಕ್ಕೆ ಹೆಚ್ಚಾಗಿ ಲಾಭ ಕಾಣುವಂಥದ್ದು. ಅದೇ ರೀತಿ ಯಾವುದಾದ್ರೂ ನಿಮಗೆ ಗೌರ್ಮೆಂಟಿಂದ ಫಂಡ್ ಬರೋದು, ಅಥವಾ ಗೌರ್ಮೆಂಟಿಂದ ಕೆಲಸ ಆಗೋದು, ಯಾವುದಾದ್ರೂ ಅಮೌಂಟ್ ಸ್ಟಕ್ ಆಗಿದ್ರೆ ಅದು ಬರೋದು, ನಿಮ್ಮ PF ಹಣ ಆಗಿರ್ಬೋದು, ನಿಮ್ಮ ಫಂಡ್ಸ್ ಆಗಿರ್ಬೋದು, ಇದು ಸರ್ಕಾರದಿಂದ ಅನುಕೂಲತೆಗಳು ತುಂಬ ಚೆನ್ನಾಗಾಗುತ್ತೆ ಕನ್ಯಾ ರಾಶಿಯವ್ರಿಗೆ. ಮುಖ್ಯವಾಗಿ ನೋಡಿ, ರಾಶಿಯಾಧಿಪತಿ ಬುಧ ಬಂದು ಕುಜನ ಜೊತೆ 3ನೇ ಮನೇಲಿ ಇರೋದ್ರಿಂದ, ಕುಜನ ಜೊತೆ ಇದ್ದಾಗ ಪ್ರಾಪರ್ಟಿ ಅಂತ ಬರ್ತೀವಿ. ಪ್ರಾಪರ್ಟಿ ಬುದ್ಧಿವಂತಿಕೆಯಿಂದ ಪ್ರಾಪರ್ಟಿಯನ್ನು ನಿಮ್ದಾಗಿಸ್ಕೊಳ್ಳೋದು, ಅದೇ ರೀತಿ ಲಾಭಕ್ಕೆ ಪ್ರಾಪರ್ಟಿಯನ್ನು ಮಾರೋದು, ಆ ಬಿಸ್ನೆಸ್ ಏನಾದರೂ ಮಾಡ್ತಾಯಿದ್ರೆ, ಇವಾಗ ಕೆಲವರೆಲ್ಲ ರಿಯಲ್ ಎಸ್ಟೇಟ್ ಮಾಡ್ತಾರೆ, ಮತ್ತು ಭೂಮಿಯನ್ನು ತಗೊಂಡು ಭೂಮಿಯನ್ನು ಮಾರೋದು, ಮನೆ ಕಟ್ಬಿಟ್ಟು ಬಿಲ್ಡರ್ಸ್ ಎಲ್ಲ ಮನೆ ಕಟ್ಬಿಟ್ಟು ಮನೆಯನ್ನು ಕೊಡೋದು. ಈ ರೀತಿ ಕನ್ಯಾ ರಾಶಿಯವ್ರಿಗೆ ಈ ರೀತಿ ಕೆಲಸದಲ್ಲಿದ್ದರೆ ಅವ್ರಿಗೆ ತುಂಬ ಲಾಭ ತಂದುಕೊಡೋವಂಥ ತಿಂಗಳು ಇದಾಗಿರುತ್ತೆ. ಸೊ ಈ ಕನ್ಯಾ ರಾಶಿಯವರು ಅದರಲ್ಲೂ ಈ 3 ದಿನ ಚಂದ್ರ ಬಂದು ರಾಶಿಯಲ್ಲೇ ಇರೋದ್ರಿಂದ ಎಲ್ಲೋ ಒಂದು ಕಡೆ
ತುಂಬ ಹ್ಯಾಪಿಯಾಗಿರ್ತಾರೆ 3 ದಿನ. ಜೊತೆಗೆ ನೋಡಿ ರಾಶಿಯಾಧಿಪತಿ ಬುಧ 3ನೇ ಮನೇಲಿ ಕುಜನ್ ಜೊತೆ ಇರೋದ್ರಿಂದ ಈ ಅಕ್ಕ ತಂಗಿ ಅಣ್ಣ ತಮ್ಮ ಇವ್ರ ಜೊತೆ ಟ್ರಿಪ್ ಮಾಡೋದು, ಅವ್ರ ಜೊತೆ ತುಂಬ ಬಾಂಡಿಂಗ್ ಆಗಿರೋದು, ಅವ್ರಿಗೋಸ್ಕರ ದುಡ್ಡು ಖರ್ಚು ಮಾಡೋದು. ಯಾಕಂದರೆ ಕನ್ಯಾ ರಾಶಿಯವರು ಆಲ್ಮೋಸ್ಟ್ ದುಡ್ಡು ಖರ್ಚು ಮಾಡಲ್ಲ, ಆದರೆ ದುಡ್ಡು ಬಂದರೆ ಮಾತ್ರ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂದಂಗೆ ಆಗ್ಬಿಡುತ್ತೆ. ದುಡ್ಡು ನೋಡಿದ ತಕ್ಷಣ ಪಟ 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 ಖರ್ಚು ಮಾಡ್ತಾರೆ. ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಬೇರೆಯವ್ರಿಗೆ ಯಾರು ಖರ್ಚು ಮಾಡಲ್ಲ, ಅವ್ರವ್ರಿಗೆ ಮಾತ್ರ ಖರ್ಚು ಮಾಡ್ಕೊಳ್ತಾರೆ. ಆ ಸರೌಂಡಿಂಗಲ್ಲಿ ಇನ್ಯಾರು ಇರಲ್ಲ, ಇನ್ಯಾರು ಹೊರಗಡೆ ಅವ್ರಿಗೆ ಖರ್ಚು ಮಾಡಲ್ಲ. ಕನ್ಯಾ ರಾಶಿಯವ್ರದ್ದು ಇದೊಂದು ಬುದ್ಧಿ. ಅವ್ರ ಸರೌಂಡಿಂಗ್ ಅವ್ರಿಗೆ ಮಾತ್ರ ದುಡ್ಡು ಖರ್ಚು ಮಾಡೋದು. ದುಡ್ಡಿದ್ರೆ ಖರ್ಚು ಮಾಡ್ತಾರೆ, ಇಲ್ಲ ಅಂತಂದರೆ ಒಂದೇ ಒಂದು ರೂಪಾಯಿ ಬಿಚ್ಚಲ್ಲ ಕನ್ಯಾ ರಾಶಿಯವರು. ಹಾಗಾಗಿ ನೋಡಿ ಅವರು ಬುದ್ಧಿ ಜಾಸ್ತಿ. ಯಾಕಂದರೆ ಬುಧ ರಾಶಿಯಾಧಿಪತಿ ಬುಧ ಆಗಿರ್ತಾನೆ, ಹಾಗಾಗಿ ತುಂಬ ಬುದ್ಧಿ ಉಪಯೋಗಿಸ್ತಾರೆ. ಯಾವ ರೀತಿ ಉಪಯೋಗಿಸ್ತಾರೆ ಅಂತಂದರೆ ಯಾವ ಟೈಮಲ್ಲಿ ಏನು ಮಾಡಬೇಕು, ಯಾವ ಟೈಮಲ್ಲಿ ಏನು ಮಾಡಬಾರ್ದು, ಯಾವ ಟೈಮಲ್ಲಿ ಏನು ಮಾತಾಡಬೇಕು, ಯಾರನ್ನ ಹೇಗೆ ಮೋಟಿವೇಟ್ ಮಾಡಬೇಕು ಅನ್ನೋ ಒಂದು ಟ್ಯಾಲೆಂಟ್ ಇರೋದೇ ಕನ್ಯಾ ರಾಶಿಯವ್ರಿಗೆ. ಸೊ ಕನ್ಯಾ ರಾಶಿಯವರು ಮತ್ತು ಸೈಲೆಂಟು, ತುಂಬ ಅತಿ ಹೆಚ್ಚು ಮಾತಾಡಲ್ಲ. ಬಟ್ ಈ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ, ಸೈಲೆನ್ಸ್ ಆಗಿ ಕೆಲಸ ಮಾಡಿಸ್ಕೊಳ್ಳೋ ಅಂಥದ್ದು ಕನ್ಯಾ ರಾಶಿಯವ್ರಿಗೆ ಟ್ಯಾಲೆಂಟ್ ಜಾಸ್ತಿ ಇರುತ್ತೆ. ಸೊ ಕನ್ಯಾ ರಾಶಿಯವರು ಅತಿ ಹೆಚ್ಚು ಈ ಥರ ಒಂದು ಸೆಕ್ಟರಲ್ಲಿ ಇರ್ತಾರೆ. ಮತ್ತು ಏನೇ ಆಗಲಿ ಕೆಲಸ ಆಗಬೇಕು ಅಂದರೆ ಅದು ಯಾವ ರೀತಿನಾದರೂ ಅವರು ಮೋಟಿವೇಟ್ ಮಾಡ್ಕೊಂಡು ಕೆಲಸ ಮಾಡಿಸ್ಕೊಳ್ತಾರೆ. ಇದು ಕನ್ಯಾ ರಾಶಿಯವರೊಂದು ಗುಣಲಕ್ಷಣ. ಯಾಕಂದರೆ ಇದು ಒಳ್ಳೆಯದೇ. ಇವಾಗ ನಾವು ಬದುಕಿ ಬಾಳಬೇಕು ಅಂತಂದರೆ, ಮುಂದಿನ ಫ್ಯೂಚರು ನಮಗೆ ಬೇಕು ಅಂತಂದರೆ ಯಾರು ಏನಾದರೂ ಮಾಡ್ಕೊಳ್ಳಿ, ನಮಗೆ ನಾವು ಚೆನ್ನಾಗಿರಬೇಕು ಅಂತ ಅನ್ನೋ ಮೆಂಟಾಲಿಟಿ ಜಾಸ್ತಿ ಕನ್ಯಾ ರಾಶಿಯವ್ರಿಗಿರುತ್ತೆ. ಸೊ ಯಾರ ಮನೇಲೆಲ್ಲ ಕನ್ಯಾ ರಾಶಿಯವ್ರು ಇದ್ದೀರಾ ಅವರೆಲ್ಲ ಅನ್ಕೋಬೇಕು ಅಂದರೆ ಇವರು ಬದುಕ್ತಾರೆ ಬಾಳ್ತಾರೆ ಬುದ್ಧಿವಂತರು ಅಂತ ಅರ್ಥ. ಅದು ಹೇಗಾದರೂ ಸರಿ. ಮ್ಯಾಮ್, ಇನ್ನು ಕನ್ಯಾ ರಾಶಿಯವ್ರಿಗೆ ಸ್ವಲ್ಪ ಟೈಮ್ ಸರಿ ಇಲ್ಲ ಅಂತಲೂ ಹೇಳಿದ್ರಿ, ಅದಕ್ಕೆ ಪರಿಹಾರ ಏನಿರ್ಬೋದು? ಇವಾಗ 1 ತಿಂಗಳು ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯ ಆಗಿರ್ಬೋದು, ಸರ್ಕಾರದ ಕೆಲಸ ಆಗಿರ್ಬೋದು, ಗೌರ್ಮೆಂಟ್ ಜಾಬು ಇರೋರಿಗೆ ತುಂಬ ಇಂಕ್ರಿಮೆಂಟ್ ಆಗೋದು, ಪ್ರಮೋಷನ್ ಸಿಕ್ಕೋದು. ಮತ್ತು ಯಾರು ರಾಜಕೀಯದಲ್ಲಿರ್ತಾರೆ, ಈ ರಾಶಿಯವರು ಎಲ್ಲ ಫೀಲ್ಡಲ್ಲೂ ಇರ್ತಾರೆ. ಗೌರ್ಮೆಂಟ್ ಜಾಬಲ್ಲಿರೋರು, ಸ್ವಂತ ಸಂಸ್ಥೆ ನಡೆಸೋರು, ಅಥವಾ ಕೆಲಸಕ್ಕೆ ಹೋಗ್ತಿರೋರು, ರಾಜಕೀಯದಲ್ಲಿರೋರು, ಸಿನಿಮಾ ರಂಗದಲ್ಲಿರೋರು, ಅವ್ರು ಯಾವುದೇ ಫೀಲ್ಡಲ್ಲಿರಲಿ, ಏನೇ ಕೆಲಸ ಮಾಡ್ತಿರಲಿ, ಆರ್ಥಿಕ ಸಮಸ್ಯೆ ಅಂತೂ ಇರೋದಿಲ್ಲ. ಈ ಒಂದೂವರೆ ತಿಂಗಳು ನಿಮಗೆ ದುಡ್ಡು ಅಂದರೆ ಲಾಭದಲ್ಲಿರ್ತೀರ. ತುಂಬ ರಾಜಯೋಗ, ಅದೃಷ್ಟದ ಒಂದು ದಿನ ಅಂತ ಹೇಳ್ಬೋದು. ಮತ್ತು ಪರಿಹಾರ ಅಂತಂದರೆ ನೋಡಿ, ಕನ್ಯಾ ರಾಶಿಯವರು ಶನಿ ದೃಷ್ಟಿ ಬೀಳ್ತಾ ಇರುತ್ತೆ, ನವಗ್ರಹ ಟೆಂಪಲ್ನ ಸುತ್ತೋದಾಗಿರ್ಬೋದು, ಮತ್ತು ವಿಷ್ಣು ರಾಶಿಯಾಧಿಪತಿ ಬುಧ ಆಗಿರೋದ್ರಿಂದ ವಿಷ್ಣು ಟೆಂಪಲ್ಗೆ ಹೋಗೋದಾಗಿರ್ಬೋದು. ಅದೇ ರೀತಿ ಶನಿವಾರ ನೋಡಿ ನವಗ್ರಹ, ಮುಖ್ಯವಾಗಿ ಶನಿಯ ಒಂದು ಟೆಂಪಲ್ಗೆ ಹೋಗೋದಾಗಿರ್ಬೋದು, ಮೂಲ ಸ್ಥಳಕ್ಕೂ ಹೋಗ್ಬೋದು. ನಿಮ್ಮ ಟೈಮ್ ಇದ್ದರೆ ಮೂಲ ಸ್ಥಳಕ್ಕೆ ಹೋಗ್ಬೋದು. ಪ್ರತಿ ಶನಿವಾರ ಮೂಲ ಸ್ಥಳಕ್ಕೆ ಹೋಗೋಕ್ಕಾಗೋದಿಲ್ಲ, ಯಾಕಂದರೆ ಅದು ಕೂಡ ಜನಸಾಮಾನ್ಯ ಆಗುವಂಥವ್ರು ಹೋಗ್ತಾರೆ. ಅದೇ ನಾರ್ಮಲ್ಲು ಜನಸಾಮಾನ್ಯರಿಗೆ ಹೋಗೋದಕ್ಕೆ ಕಷ್ಟ ಆಗುತ್ತೆ. ನಿಮ್ಮ ಮನೆಯ ಅಕ್ಕಪಕ್ಕ ಎಲ್ಲಿ ಶನಿ ಮಹಾತ್ಮನ ಒಂದು ಟೆಂಪಲ್ ಇರುತ್ತೆ, ಅಲ್ಲಿ ಪ್ರತಿ ಶನಿವಾರ ಹೋಗಿ ಒಂದು ಎಳ್ಳೆಣ್ಣೆಯನ್ನು ಕೊಡೋದು ನಿಮ್ಮ ಕೈಲಾದರೆ, ಅಥವಾ ಎಳ್ಳು ದೀಪವನ್ನು ಹಚ್ಚೋದು, ಈ ರೀತಿ ಮಾಡ್ಕೊಂಡು ಬಂದರೂ ಎಲ್ಲ ಒಂದು ಕಡೆ ಈ ಒಂದು ಕಷ್ಟದಿಂದ ಪಾರಾಗ್ತೀರ. ಇದು ಸತತವಾಗಿ 2 ವರ್ಷ ನಿಮಗೆ ಕನ್ಯಾ ರಾಶಿಯವ್ರಿಗೆ ದೃಷ್ಟಿ ಬೀಳ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಅದನ್ನೊಂದು ನೋಡಿಕೊಂಡ್ರೆ ಈ 1-1.5 ತಿಂಗಳು ತುಂಬ ಲಾಭದಲ್ಲಿರ್ತೀರ, ಚೆನ್ನಾಗಿರ್ತೀರ ಅಂತ ಹೇಳ್ಬೋದು. ಧನಸ್ಥಾನದಲ್ಲಿ ಶುಕ್ರ, ಸ್ವಂತ ಮನೆಯಲ್ಲಿ ಶುಕ್ರ, ಮತ್ತು ಸೂರ್ಯ ನೀಚನಾಗಿರ್ತಾನೆ. 12ನೇ ಮನೆಯವನು ಸಿಂಹರಾಶಿಯ ಸೂರ್ಯ ನೀಚನಾಗಿ 2ನೇ ಮನೆಗೆ ಬಂದಿರ್ತಾನೆ. ಅದು ಒಂದು ಕಡೆ ಪ್ಲಸ್ ಪಾಯಿಂಟು ಅಂತ ಹೇಳ್ಬೋದು. ಸೂರ್ಯ ಮತ್ತು ಶುಕ್ರ ಇರೋದ್ರಿಂದ ಎಲ್ಲ ಒಂದು ಕಡೆ ನಿಮಗೆ ಕುಟುಂಬದಲ್ಲಿ ಒಂದು ಒಳ್ಳೆ ಬಾಂಡಿಂಗು. ಕುಟುಂಬದಲ್ಲಿ ಒಳ್ಳೆ ಬಾಂಡಿಂಗ್ ಅಂದರೆ ಬೇಕಾಗಿರೋರು ಮಾತ್ರ ಬಾಂಡಿಂಗ್ ಇರುತ್ತೆ. ಅವ್ರಿಗೋಸ್ಕರ ಮಾತ್ರ ದುಡ್ಡು ಖರ್ಚು ಮಾಡ್ತೀರಾ, ಬೇರೆಯವ್ರಿಗೆ ಯಾರಿಗೂ ದುಡ್ಡು ಖರ್ಚು ಮಾಡಲ್ಲ. ನಮ್ಮವ್ರಂದರೆ ನಮ್ಮವರೇ, ಅದನ್ನು ಬಿಟ್ಟು ಬೇರೆ ನಮ್ಮವರೇ ಆಗಿದ್ರು ಯಾರೋ ಬೇರೆಯವ್ರು ಬಂದರೆ ಅವ್ರಿಗಲ್ಲಿ ನೋ ಎಂಟ್ರಿ. ಆ ರೀತಿ ಒಂದು ಸರ್ಕಲಲ್ಲಿ ಬದುಕ್ತಾ ಇರ್ತಾರೆ ಕನ್ಯಾ ರಾಶಿಯವರು. ಹಾಗಾಗಿ ಕನ್ಯಾ ರಾಶಿಯವ್ರಿಗೆ ತುಂಬ ಲಾಭ ಅಂತಲೇ ಹೇಳ್ಬೋದು, ತೊಂದರೆ ಇಲ್ಲ. ಮತ್ತು ದೇಹಕ್ಕೆ ಸ್ವಲ್ಪ ಆಲಸ್ಯ ಜಾಸ್ತಿ ಆಗ್ಬೋದು, ಯಾಕಂದರೆ ಅದು ಶನಿ ದೃಷ್ಟಿ ಬೀಳೋದ್ರಿಂದ ಅದು ಹಾಗೆ ಆಗುತ್ತೆ. ಮತ್ತು 12ನೇ ಮನೇಲಿ ಕೇತು ಇರೋದ್ರಿಂದ ಸ್ವಲ್ಪ ಕಾಲು ನೋವು, ಇಲ್ಲ ಹೊಟ್ಟೆಗೆ ಸಂಬಂಧಪಟ್ಟಿರೋದು, ಗ್ಯಾಸ್ಟ್ರಿಕ್ ಆಗೋದು, ಅಥವಾ ಸ್ಕಿನ್ನು, ಕೆಲವ್ರಿಗೆಲ್ಲ ರ್ಯಾಷಸ್ ಬರೋದು, ಸ್ಕಿನ್ ಪ್ರಾಬ್ಲಮ್ ಆಗೋದು, ಇದೆಲ್ಲ ಕೂಡ ಕನ್ಯಾ ರಾಶಿಯವ್ರಿಗೆ ಆಗ್ತಾ ಇರುತ್ತೆ. ಇದು ಕೇತು ಬದಲಾಗೋವರೆಗೂ ಈ ಥರ ಪ್ರಾಬ್ಲಮ್ಮು ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಎಸ್ ವೀಕ್ಷಕರೇ, ನಿಮ್ಮೆಲ್ಲ ಕಷ್ಟಗಳಿಗೆ ಪರಿಹಾರ ಬೇಕು ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ನೇರವಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೋಬೋದು. ಎಸ್ ಮ್ಯಾಮ್, ನಾನು ಇನ್ನು ಹೇಳ್ತಾ ಇದ್ದೆ 11ನೇ ತಿಂಗಳು
ತುಂಬಾ ಕೆಟ್ಟದಾಗಿದೆ, ಏನೆಲ್ಲಾ ಘಟನೆಗಳು ನಡೆದಿರೋಂಥದ್ದು ನಮ್ಮ ಕಣ್ಮುಂದೆ ಇದೆ. ಇದ್ರ ಬಗ್ಗೆ ನಾವು ಮಾತಾಡೋದು ನೋಡಿ, 11ನೇ ತಿಂಗಳು ಅಂತಂದ್ರೆ 2 ಪಾಸ್ ಆಗುತ್ತೆ. ಈ ವರ್ಷದ ಕೊನೆಯ ಡೇಂಜರಸ್ ತಿಂಗಳು ಅಂತ ಹೇಳ್ತಾ ಬಂದಿದ್ದೆ. 2 ಅನ್ನೋದು ಈ ವರ್ಷದ ತುಂಬಾ ಡೇಂಜರ್ ನಂಬರು. ಅದೇ ರೀತಿ 9 ಅನ್ನೋದು ಕೂಡ ಡೇಂಜರ್ ನಂಬರು ಅಂತ. ಈ ತಿಂಗಳು, ಈ 11ನೇ ತಿಂಗಳು ಅಂತ ಬಂದಾಗ 2 ಪಾಸ್ ಆಗುತ್ತೆ. ನೋಡಿ, ಬಾಂಬ್ ಬ್ಲಾಸ್ಟ್ ಆಯ್ತು. ಯಾಕೆ ಇದೇ ತಿಂಗಳಲ್ಲಿ ಆಗ್ಬೇಕು ಅಲ್ವಾ? ಈ ವರ್ಷಕ್ಕೆ ಈ 2 ಅನ್ನೋ ನಂಬರ್ ಚೆನ್ನಾಗಿಲ್ಲ ಅಂತ ಸ್ಟಾರ್ಟಿಂಗ್ ಇಂದ ಪ್ರೆಡಿಕ್ಷನ್ ಮಾಡಿದೆ. 2024ನೇ ಇಸ್ವಿಯಲ್ಲಿ ಕೂಡ ಡಿಸೆಂಬರಲ್ಲಿ, ಈ ಜನವರಿಯಿಂದ ಈ ವರ್ಷಕ್ಕೆ 9 ಮತ್ತು 2 ಅನ್ನೋದು ತುಂಬ ಡೇಂಜರ್ ಅಂತ ಪ್ರೆಡಿಕ್ಷನ್ ಕೊಟ್ಟಿದೆ. ಸೊ ಅದೇ ರೀತಿ ನೋಡಿ, ಈ ತಿಂಗಳಲ್ಲಿ ತುಂಬ ಬಾಂಬ್ ಬ್ಲಾಸ್ಟ್ ಆಗಿರೋದಾಗಿರ್ಬೋದು, ಅಥವಾ ನಿನ್ನೆ ಕೂಡ ಬಾಂಬ್ ಬ್ಲಾಸ್ಟ್ ಆಗಿದೆ. 8 ಜನ ಸತ್ತಿದ್ದಾರೆ. ಏನಕ್ಕಪ್ಪ ಅಂತಂದ್ರೆ, ಅವರು ಮಾಡಿ ಹೋಗಿರೋ ಅಂಥದ್ದನ್ನ ಪರಿಶೀಲನೆ ಮಾಡಬೇಕಾದ್ರೆ ಅದರಲ್ಲೂ ಕೂಡ ಪಾಪ ನಮ್ಮವರು ಸಾವನ್ನಪ್ಪಿದ್ದಾರೆ. ಹಾಗಾಗಿ ನಿನ್ನೆ ಕೂಡ ಬಾಂಬ್ ಬ್ಲಾಸ್ಟ್ ಆಗಿದೆ. ಮತ್ತೆ ಚೈನಾದಲ್ಲಿ ಯಾವುದೋ ಒಂದು ಟೆಂಪಲ್ ಅಲ್ಲಿ ಕೂಡ ಬೆಂಕಿಯ ಅವಘಡ ಆಗಿ, ಇದು ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಆಗ್ಬೋದು ಅಂತ ಹೇಳಿದ್ದೆ ಈ ತಿಂಗಳಲ್ಲಿ. ಯಾಕಂದ್ರೆ ಪ್ರಪಂಚದಲ್ಲಿ ಚೀನಾದಲ್ಲೂ ಕೂಡ ಒಂದು ಟೆಂಪಲ್ಲೇ ಬಸ್ಟ್ ಆಗಿದೆ, ಅಂದ್ರೆ ಸುಟ್ಟೋಗಿದೆ ಯಾವುದೋ ಒಂದು ಬೆಂಕಿಯ ಅವಘಡದಲ್ಲಿ. ಆ ರೀತಿ ಆಗ್ತಾ ಇರುತ್ತೆ. ಮತ್ತೆ ನೋಡಿ, ಕಾರ್ ನಂಬರು, ಮೊನ್ನೆ ಬಾಂಬ್ ಬ್ಲಾಸ್ಟ್ ಆಗಿರೋ ಕಾರ್ ನಂಬರ್ ಕೂಡ ಅಲ್ಲಿ 2 ಅನ್ನೋದು ಪಾಸ್ ಆಗುತ್ತೆ, I-20 ಅಂತ. ಮತ್ತೆ ಟೋಟಲ್ ಮಾಡಿದಾಗ ಅಲ್ಲೆಲ್ಲೋ ಕಾರ್ ನಂಬರಲ್ಲಿ 2 ಅನ್ನೋದು ಕೂಡ ಪಾಸ್ ಆಗಿರುತ್ತೆ. ಇದೇ ರೀತಿ ಮುಂದಿನ ವರ್ಷಕ್ಕೆ 6 ಅನ್ನೋದು ಕೂಡ ತುಂಬ ಡೇಂಜರ್ ಆಗಿರುತ್ತೆ. ಮತ್ತು ನೀಲಿ ಬಣ್ಣ ಕೂಡ ಅತಿ ಹೆಚ್ಚು ಡೇಂಜರ್ ಆಗಿರುತ್ತೆ. ಮತ್ತು 8 ಅನ್ನೋದು ಕೂಡ ತುಂಬ ಡೇಂಜರ್ ನಂಬರ್ ಆಗಿರುತ್ತೆ. 8, 17, 26 ಆಗಿರ್ಬೋದು, 6, 15, 24 ಆಗಿರ್ಬೋದು. ಈ ಡೇಟಲ್ಲಿ ಹುಟ್ಟಿರೋರಿಗೆ ತುಂಬ ಲಾಸಲ್ಲಿ ಇರ್ತೀರಾ. ಮತ್ತು ಲಾಸ್ ಅಂತ ಅಂದರೆ, ಈ ವರ್ಷ ಎರಡನೇ ತಾರೀಕವ್ರಿಗೆ ಖಂಡಿತವಾಗ್ಲೂ 2, 11, 20, 29ನೇ ತಾರೀಕವ್ರಿಗೆ 6, 15, 24 ಅನ್ನೋದು ಮುಂದಿನ ವರ್ಷಕ್ಕೆ ತುಂಬ ಲಾಸ್ ಆಗ್ತಾರೆ ಅಂತ ಹೇಳ್ಬೋದು.